ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತಾ ಇದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ಮುಂಜಾನೆ ದೇವರ ವಾಕ್ಯ, ಸ್ನೇಹಿತರು ಕ್ರಿಸ್ತನಲ್ಲಿ ಹೇಗೆ ಇರಬೇಕು, ಸ್ನೇಹಿತರು ಕ್ರಿಸ್ತನಲ್ಲಿ ಹೇಗೆ ಇರಬೇಕು ಎಂಬುದರ ಬಗ್ಗೆ ನಾವು ವಾಕ್ಯ ಭಾಗವನ್ನು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸ್ನೇಹಿತರು ಕ್ರಿಸ್ತನಲ್ಲಿ ಹೇಗೆ ಜೀವಿಸಬೇಕು ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಪವಿತ್ರಾತ್ಮನು ಎಲ್ಲರೊಟ್ಟಿಗೆ ಮಾತಾಡಿ ಎಲ್ಲರೂ ಕೂಡ ಈ ದೇವರ ವಾಕ್ಯವನ್ನು ನೋಡುವಂತೆ ಕೇಳುವಂತೆ ಸಹಾಯ ಮಾಡಪ್ಪ. ಪವಿತ್ರಾತ್ಮನೇ, ಎಲ್ಲರನ್ನ ಹೃದಯದಲ್ಲಿ ಈ ವಾಕ್ಯ ಭಾಗವು ಹೋಗಿ ಮುಟ್ಟಲಿ ಸ್ವಾಮಿ. ನಿನಗೆ ಸ್ತೋತ್ರ. ಈ ಒಂದು ವಾಕ್ಯ ಭಾಗದಲ್ಲಿ ಅನೇಕ ಗೂಢಾರ್ಥಗಳನ್ನು ನಾವು ಕಲಿಯುವಂತೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪರಲೋಕದ ತಂದೆ. ಆಮೇನ್ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಸ್ನೇಹಿತರು ಕ್ರಿಸ್ತನಲ್ಲಿ ಹೇಗೆ ಇರಬೇಕೆಂಬುದರ ಅಂಶದ ಮೇಲೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ 133ನೇ ಕೀರ್ತನೆಗಳು 1ನೇ ವಚನ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನೋಡಿದ್ರ, ಒಂದು ಕೀರ್ತನೆಗಳ ಗ್ರಂಥದಲ್ಲಿ ನಾವು ನೋಡುವಾಗ ಸಹೋದರರು ಸ್ನೇಹ, ಸಹೋದರರ ಒಂದು ಬಂಧ ಅಥವಾ ಸಹೋದರ ಒಂದು ಐಕ್ಯತೆ ಬಗ್ಗೆ ಈ ದಿನ ವಾಕ್ಯಗಳಲ್ಲಿ ನಾವು ಅನೇಕ ವಿಷಯಗಳನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ನೋಡಿ, 3 ಜನ ಸ್ನೇಹಿತರು ಇರ್ತಾರೆ, ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ, ಒಬ್ರಿಗೊಬ್ಬರು ತುಂಬಾ ಪ್ರೀತಿ. 3 ಜನ ಕೂಡ ಅವ್ರು ಬಿಟ್ಟು ಹೋಗಲ್ಲ. ಪ್ರತಿದಿನ ಒಂದೇ ಜಾಗದಲ್ಲಿ ಇರ್ತಾರೆ, ಪ್ರತಿದಿನ ಒಂದೇ ಜಾಗದಲ್ಲೇ ಮಲಗ್ತಾರೆ. ಎಲ್ಲೋದ್ರೂ ಕೂಡ 3 ಜನ ಐಕ್ಯವಾಗಿರ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಒಂದು ದಿನ ಈ 3 ಜನ ಕಾಡಿಗೆ ಬೇಟೆಗೆ ಹೋಗ್ತಾರೆ. ಕಾಡಿಗೆ ಬೇಟೆ ಮಾಡೋದಕ್ಕೋಸ್ಕರ 3 ಜನ ಹೋಗಿದಾಗ ಸಾಯಂಕಾಲ ಸಮಯದಲ್ಲಿ ಇನ್ನೂ ಕತ್ಲೆ ಆಗಿರಲ್ಲ, ಇನ್ನೂ ಬೆಳಕಾಗಿರ್ತದೆ. ಒಂದು ಮರದ ಕೆಳಗೆ ಒಂದು ಬಂಗಾರದ ಪೆಟ್ಟಿಗೆ ಈ 3 ಜನ ಸ್ನೇಹಿತರಿಗೆ ಸಿಗ್ತದೆ. ಈ 3 ಜನ ಸ್ನೇಹಿತರಿಗೆ ಒಂದು ಬಂಗಾರದ ಪೆಟ್ಟಿಗೆ ಸಿಕ್ಕಿದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಬಂಗಾರ ಪೆಟ್ಟಿಗೆ ನೋಡಿ ತುಂಬಾ ಆಸೆ ಪಡ್ತಾರೆ. ತುಂಬಾ ಆಸೆ ಪಟ್ಟು ಏನ್ ಮಾಡ್ತಾರೆ, ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ನೋಡ್ರಿ, ಈಗಲೇ ನಾವು ಈ ಪೆಟ್ಟಿಗೆಯನ್ನ ಎತ್ತುಕೊಂಡು ನಾವು ಊರಾಳಕ್ಕೆ ಹೋದ್ರೆ ಜನ ನೋಡಿ ನಾವು ನಿಂತ್ಕೊಳ್ತಾರೆ, ಕತ್ತಲೆ ಆದಮೇಲೆ ನಾವು ಹೋಗೋಣ ಎಂಬುದಾಗಿ ಮಾತಾಡಿಕೊಂಡು ಒಂದು ತೀರ್ಮಾನ ಬರ್ತಾರೆ. ಏನಪ್ಪಾ ಅಂದ್ರೆ, ಆ 3 ಜನದಲ್ಲಿ ಒಬ್ಬನನ್ನ ನೀನು ಇನ್ನು ಊರಾಳಕ್ಕೆ ಹೋಗಿ ನಮಗೆ ತಿನ್ನುವುದಕ್ಕೆ ಏನಾದರೂ ಆಹಾರ ಹಿಡಿದುಕೊಂಡು ಬಾ ಎಂಬುದಾಗಿ ಒಬ್ಬ ಮನುಷ್ಯನನ್ನು, ಒಬ್ಬ ಸ್ನೇಹಿತನನ್ನ ಕಳಿಸ್ಕೊಡ್ತಾನೆ. ಈ ಸ್ನೇಹಿತ ಏನ್ ಮಾಡ್ತಾನೆ, ಊರಾಳಕ್ಕೆ ಬರ್ತಾನೆ, ಏನಾದರೂ ತಿಂಡಿ ತೆಗೆದುಕೊಂಡು ಹೋಗೋಣ ಅಂತ. ಇನ್ನಿಬ್ಬರು ಸ್ನೇಹಿತರು ಆ ಪೆಟ್ಟಿಗೆ ಹತ್ರ ಕಾವಲಾಗಿದ್ದು ಕಾಯ್ತಾ ಇರ್ತಾರೆ. ಆ ಸ್ನೇಹಿತ ಊರಾಳಕ್ಕೆ ಹೋದಂತ ಸ್ನೇಹಿತ ಒಂದು ಆಲೋಚನೆ ಮಾಡ್ತಾನೆ. ಏನಪ್ಪಾ ಅಂದ್ರೆ, ಈ ಊಟದಲ್ಲಿ ಏನಾದ್ರೂ ನಾನು ಒಂದು ವಿಷ ಪದಾರ್ಥ ಹಾಕಿದ್ರೆ ಅವರು ತಿಂದು ಸಾಯ್ತಾರೆ, ಈ ಬಂಗಾರ ಪೆಟ್ಟಿಗೆ ಎಲ್ಲ ನನಗಾಗುತ್ತೆ ಎಂಬುದಾಗಿ ದುರಾಲೋಚನೆ ಮಾಡಿಕೊಂಡು ಊರಾಳಕ್ಕೆ ಹೋಗ್ತಾನೆ. ಇನ್ನು ಇಬ್ಬರು ಸ್ನೇಹಿತರು ಮಾತಾಡ್ಕೊಳ್ತಾರೆ. ಏನಪ್ಪ ಅಂದ್ರೆ, ಅವನು ಬರೋಷ್ಟ್ರೊಳಗೆ ಆ ಇಬ್ಬರು ಸ್ನೇಹಿತರು ಮಾತಾಡ್ಕೊಳ್ತಾರೆ, ಅವನು ಬರೋಷ್ಟ್ರೊಳಗೆ ನಾವಿಬ್ಬರು ಸೇರಿಕೊಂಡು ಅವನು ಸಾಯಿಸ್ಬಿಡೋಣ, ಈ ಪೆಟ್ಟಿಗೆ ನಿಮಗೂ ಇಬ್ಬರಿಗೂ ಆಗುತ್ತೆ ಅಂತ ಮಾತಾಡ್ಕೊಂಡಿರ್ತಾರೆ. ಅವನು ಊಟ ಎತ್ಕೊಂಡು ಬಂದ ತಕ್ಷಣನೇ ಇಬ್ಬರು ಸೇರಿಕೊಂಡು ಅವನು ಕೊಂದಾಗ್ತಾರೆ. ಇನ್ನಿಬ್ಬರು ಸ್ನೇಹಿತರು ಇರ್ತಾರೆ. ಆಗ ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ, ಸ್ನೇಹಿತನೇ, ಈ ಪೆಟ್ಟಿಗೆಯನ್ನ ಸ್ವಲ್ಪ ಬಾಗಿಲು ತೆರಿ, ಏನಿದೆ ನೋಡೋಣ ಅಂತ ಬಗ್ದಾಗ ಇನ್ನೊಬ್ಬ ಸ್ನೇಹಿತ ಬಂದು ಅವನ ತಲೆ ಮೇಲೆ ಹೊಡೆದು ಸಾಯಿಸ್ಬಿಡ್ತಾನೆ. ಆಗ ಇಬ್ಬರು ಸ್ನೇಹಿತರು ಸತ್ತೋದು. ಇನ್ನೊಬ್ಬ ಸ್ನೇಹಿತ ಇದ್ದಾನೆ, ಆ ಬಂಗಾರದ ಪೆಟ್ಟಿಗೆನ ಆಸೆಯಿಂದ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ಆಸೆ ಪಟ್ಟಿರ್ತಾನೆ. ಹಾಗಾಗಿ ಊಟವನ್ನು ತಿಂದು ಆದ ಮೇಲೆ ಈ ಪೆಟ್ಟಿಗೆನ ಎತ್ಕೊಂಡು ಹೋಗ್ಬೇಕೆಂಬುದಾಗಿ ಆಸೆ ಪಟ್ಟಿರ್ತಾನೆ. ಆಗ ಇಬ್ಬರು ಸ್ನೇಹಿತರು ಸತ್ತೋದ್ರು. ಇನ್ನೊಬ್ಬ ಸ್ನೇಹಿತ ಊಟವನ್ನು ಮಾಡಿ ಅವನು ಕೂಡ ಸತ್ತೋಗ್ತಾನೆ. ಆಗ ಏನು ಈ ಉಪಮಾನ ಅಂದ್ರೆ, ಸ್ನೇಹಿತರು ಯಾವುದೇ ಕಾರಣಕ್ಕೂ ದುರಾಸೆಯಿಂದ ಜೀವಿಸಬಾರ್ದು. ಯಾವುದೇ ಕಾರಣಕ್ಕೂ ಸ್ನೇಹಿತರು ತುಂಬಾ ದೇವರಲ್ಲಿ ಭಯಭಕ್ತಿಯಿಂದ ಇರಬೇಕು. ಸ್ನೇಹಿತರಂದ್ರೆ ಪ್ರಾಣ ಕೊಡುವಂಥವ್ರಾಗಿರಬೇಕು. ಸ್ನೇಹಿತರಂದ್ರೆ ಕಷ್ಟ ಕಾಲದಲ್ಲಿ ಕೈ ಇಡಬೇಕು. ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ
ಆ ಸ್ನೇಹಿತರು ಒಬ್ರಿಗೊಬ್ರು ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವಂತವರಾಗಿರ್ಬೇಕು. ನೋಡಿ, ಈ ಸ್ನೇಹಿತರ ಮಧ್ಯದಲ್ಲಿ ಹಣಕಾಸಿನ ವಿಷಯಕ್ಕೆ ಬಂದಾಗ ಸ್ನೇಹದಲ್ಲಿ ಬಿರುಕುಗಳನ್ನು ಬರ್ತವೆ ದೇವರ ಮಕ್ಕಳೇ. ಈ ಸ್ನೇಹಿತರ ಮಧ್ಯದಲ್ಲಿ ಕೋಪ ತಾಪಗಳು ಬಂದಾಗ ಸ್ನೇಹ ಒಡೆದು ಹೋಗ್ತದೆ. ನೋಡ್ರಿ, ಒಂದು ವಾಕ್ಯ ನಾವು ಧ್ಯಾನ ಮಾಡ್ಕೊಳ್ಳೋಣ. ಎಫೆಸಿ ಪತ್ರಕ್ಕೆ 4ನೇ ಅಧ್ಯಾಯ 32ನೇ ವಚನ. ಒಂದು ವೇಳೆ ಸ್ನೇಹಿತರ ಮಧ್ಯದಲ್ಲಿ ಕೋಪಗಳು ತಾಪಗಳು ಏನಾದರೂ ಬಂದಿರುವುದಾದ್ರೆ ನೋಡ್ರಿ 26ನೇ ವಚನ. ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸ್ನೇಹಿತರು ಏನಪ್ಪಾ ಅಂದ್ರೆ ಯಾವಾಗಲೂ ಕೂಡ ಒಂದಾಗಿರುವಂತವರಾಗಿರ್ತಾರೆ. ಯಾವಾಗಲೂ ಕೂಡ ಕಷ್ಟ ದುಃಖಗಳನ್ನ ಹಂಚಿಕೊಳ್ಳುವರಾಗಿರ್ತಾರೆ. ಈ ಸ್ನೇಹಿತರ ಮಧ್ಯದಲ್ಲಿ ಈ ಕೋಪ ಬಂದಾಗ ಸ್ನೇಹ ಒಡೆದೋಗ್ತದೆ, ಸ್ನೇಹ ದೂರವಾಗ್ತದೆ ದೇವರ ಮಕ್ಕಳೇ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಸ್ನೇಹಿತರಿದ್ರೆ ಅವರೊಟ್ಟಿಗೆ ಸಂತೋಷವಾಗಿ ಜೀವಿಸಿರಿ, ಅವರೊಟ್ಟಿಗೆ ಸ್ನೇಹ ಭಾವದಿಂದ ಒಬ್ರಿಗೊಬ್ರು ಸಹಿಸ್ಕೊಳ್ರಿ. ಈ ಲೋಕದಲ್ಲಿ ಯಾರು ಕೂಡ ಪರ್ಫೆಕ್ಟ್ ಆಗಿಲ್ಲ, ಯಾರು ಕೂಡ ಕರೆಕ್ಟ್ ಆಗಿರಲ್ಲ. ಯಾವುದೋ ಒಂದು ತಪ್ಪುಗಳು ಬಂದೇ ಬರ್ತವೆ. ಆದರೆ ಅದನ್ನು ಸರಿದೂಗಿಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಹೋದಾಗ ಮಾತ್ರನೇ ಸ್ನೇಹವು ನಿಂತುಕೊಳ್ತದೆ. ನೋಡಿ, ಒಂದು ವೇಳೆ ನೀನು ಕೋಪ ಮಾಡಿಕೊಂಡು ಅದನ್ನು ಹಾಗೆಯಾಗಿ ಸಾಗಿಸ್ಕೊಂಡ್ರೆ ಜೀವ ಪರ್ಯಂತರ ಕೂಡ ಅದು ಹಾಗೇ ಹೊಟ್ಟೆಯಲ್ಲಿ ಇಟ್ಕೊಳ್ತೀಯ, ಹಾಗೆಯಾಗಿ ಮಾರ್ಪಡ್ತದೆ ದೇವರ ಮಕ್ಕಳೇ. ನೋಡ್ರಿ, ಒಂದು ವೇಳೆ ಇಬ್ಬರು ಸ್ನೇಹಿತರ ಮಧ್ಯದಲ್ಲಿ ಏನಾದರೂ ಬಿರುಕುಗಳು ಬಂದಿರುವುದಾದ್ರೆ ಅವ್ರ ಮಧ್ಯದಲ್ಲಿ ಸೈತಾನನು ಅವರೊಳಗೆ ಪ್ರವೇಶ ಮಾಡ್ತಾನೆ. ನೋಡ್ರಿ, ಆ ವಾಕ್ಯ ನೋಡೋಣ, 27ನೇ ವಚನ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಒಂದು ವೇಳೆ ಸೈತಾನನಿಗೆ ಅವಕಾಶ ಕೊಟ್ರೆ ಅವನು ಬಂದು ಇಬ್ಬರನ್ನು ಕೂಡ ಹಾಳು ಮಾಡುವಂತವನಾಗಿರ್ತಾನೆ. ಇನ್ನೊಂದು ವಿಷಯ ನಾನು ಹೇಳ್ತೀನಿ, ಸ್ನೇಹಿತರು ಯಾವಾಗ ಬಿಟ್ಟೋಗ್ತಾರಂದ್ರೆ ಹೇಳದವ್ರ ಮಾತನ್ನು ಕೇಳಿದ್ದನ್ನ ಇನ್ನೊಬ್ಬರಿಗೆ ಹೇಳುವಾಗ ಸ್ನೇಹದಲ್ಲಿ ಬಿರುಕು ಬರ್ತದೆ. ಹಾಗಾಗಿ ಸಹೋದರಿ ಸಹೋದರನೇ, ಯಾವುದೇ ಕಾರಣಕ್ಕೂ ಯಾರೇ ಬೇರೆ ವ್ಯಕ್ತಿ ನಿನ್ನ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ಹೇಳಿಕೊಂಡಿರುವಾಗ ತಟ್ಟನೆ ಆ ವಿಷಯವನ್ನು ನಂಬಕ್ಕೆ ಹೋಗಬೇಡ. ಎಷ್ಟೋ ಜನ ಸ್ನೇಹಿತರು ಹೇಳದವ್ರ ಮಾತನ್ನು ಕೇಳಿ ನಂಬಿ ಅನೇಕ ಸ್ನೇಹಿತರನ್ನ ದೂರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಮಧ್ಯದಲ್ಲಿ ಏನಾದ್ರೂ ಬಿರುಕು ಬಂದ್ರೆ ಒಬ್ರಿಗೊಬ್ರು ಸಹಿಸಿಕೊಳ್ಳ್ರಿ, ಒಬ್ರಿಗೊಬ್ರು ಕ್ಷಮಿಸಿಕೊಳ್ಳ್ರಿ, ಒಬ್ರಿಗೊಬ್ರು ಪ್ರೀತಿ ಮಾಡಿ, ಒಬ್ರಿಗೊಬ್ರು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ರಿ. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಕ್ಷಮಿಸದೇ ಇರತಕ್ಕಂಥ ಒಂದು ಮಾತುಗಳು ಬಂದಿರುವಾಗ ಒಬ್ರಿಗೊಬ್ರು ಕ್ರಿಸ್ತನಲ್ಲಿ ಕ್ಷಮಿಸ್ರಿ. ಯಾರಾದ್ರೂ ತಪ್ಪಾಗಿರುವುದಾದ್ರೆ ನಾನು ತಪ್ಪಾಗಿದೆ ಅಂತ ಒಪ್ಪಿಕೊಂಡು ಬಿಟ್ಟು ಬಿಡ್ರಿ. ಆಗ ಸೈತಾನನ ಒಳಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾನೇ ದೊಡ್ಡವಳು, ನಾನೇ ದೊಡ್ಡವನು ಎಂಬುದಾಗಿ ನೀನೇ ಹೆಚ್ಚಿಸಿಕೊಂಡುವಾಗ ಖಂಡಿತ ಸೈತಾನನು ಮಧ್ಯೆ ಪ್ರವೇಶ ಮಾಡ್ತಾನೆ, ನಿಮ್ಮನ್ನು ಹಾಳು ಮಾಡ್ತಾನೆ, ನಿಮ್ಮ ಸ್ನೇಹವನ್ನು ದೂರ ಮಾಡ್ತಾನೆ. ನಿಮ್ಮ ಸ್ನೇಹ ದೂರ ಮಾಡಿದಾಗ ದೇವರನ್ನು ಕೂಡ ಬಿಟ್ಟು ಹೋಗುವಂತ ಅವಕಾಶಗಳು ಬರಬಹುದು. ಎಚ್ಚರಿಕೆಯಿಂದ ಜೀವಿಸೋಣ. ನಿಮ್ಮ ಸ್ನೇಹವನ್ನು ಕ್ರಿಸ್ತನಲ್ಲಿ ಬೆಳೆಸಿಕೊಳ್ಳ್ರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.